ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದು ಪತಿ ಪತ್ನಿ ಜಗಳ ಆಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಆಗಿದೆ. ಸೊ ನೋಡೋಣ ಬನ್ನಿ ಒಂದೊಂದಾಗಿ. ಪ್ರತಿಯೊಬ್ಬರು ತಮ್ಮ ಬಾಯಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು, ಅಂದರೆ ಹದ್ದಿನಲ್ಲಿ ಇಟ್ಟುಕೊಳ್ಬೇಕು. ಮೊದಲನೇದಾಗಿ ಬಂದ್ಬಿಟ್ಟು ತಿನ್ನುವಾಗ, ಮತ್ತೆ ಎರಡನೇದಾಗಿ ಬಂದ್ಬಿಟ್ಟು ಮಾತಾಡುವಾಗ. ಮೊದಲೇದು ಏನು ಮಾಡುತ್ತೆ ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ. ಮತ್ತು ಎರಡನೇದು ಅಂದರೆ ಇಲ್ಲಿ ಮಾತನಾಡುವುದು, ಅಂದರೆ ಮಾತನಾಡುವಾಗ ಸ್ವಲ್ಪ ನಾವು ಕರೆಕ್ಟಾಗಿ ಇದ್ದರೆ ಅದು ನಮ್ಮ ಒಂದು ಬಾಂಧವ್ಯಗಳನ್ನು ಇಲ್ಲಿ ಉಳಿಸ್ಕೊಡುತ್ತೆ. ಯಾವ ದಿನ ನಾವು ನಗುವುದಿಲ್ಲವೋ ಆ ದಿನ ವ್ಯರ್ಥ ಅಂತ ಹೇಳಿ ನಾವು ತಿಳ್ಕೋಬೇಕು. ನಮ್ಮ ನಗು ಇತರರನ್ನು ನಗಿಸಿದರೆ, ನಮ್ಮ ಒಂದು ನಗು ಬೇರೆಯವರನ್ನು ನಾವು ಯಾವತ್ತೂ ಕೂಡ ನೋಯಿಸಬಾರ್ದು. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಹಾಗೆ ನಮ್ಮ ಕಷ್ಟಗಳು ಕೂಡ. ಅಂದುಕೊಂಡರೆ ನಿಮ್ಮ ಹಣೆ ಬರ ಇಷ್ಟೇ ಎಂದು ಹೇಳುವವರು ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸಬಹುದು. ಆ ತರ ತಲೆ ತಗ್ಗಿಸುವಂತೆ ಮಾಡುವ ಒಂದು ತಾಕತ್ತು ಕೂಡ ನಿಮ್ಮಲ್ಲಿದೆ. ಹಾಗೆಂದು ನೀವು ಇವಾಗ ಬಂದಿರೋ ಒಂದಿಷ್ಟು ಕಷ್ಟಗಳಿಗೆ ತಲೆ ತಗ್ಗಿಸಿದರೆ ಹೇಗೆ? ನೀವು ಧೈರ್ಯವಾಗಿ ಇರಬೇಕು. ಜಗಳವಾಡದೇ ಇರೋ ಪತಿ ಪತ್ನಿ ಮದುವೆ ಅನ್ನೋ ಬಂಧನಕ್ಕೆ ನಿಜವಾದ ಪ್ರತಿರೂಪರು ಎನ್ನುವುದಾದರೆ, ಎಷ್ಟೇ ಜಗಳವಾಡಿದರೂ ಕೂಡ ಬೇರೆ ಆಗದೇ ಇರೋ ಪತಿ ಪತ್ನಿ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಸ್ವರೂಪರು ಅಂತ ಹೇಳಬಹುದು. ಯಾಕಂತಂದ್ರೆ ಜಗಳವಾದ ಮಾತ್ರಕ್ಕೆ ಪ್ರೇಮವೇ ಇಲ್ಲ ಎಂದಲ್ಲ. ಎಲ್ಲಿ ಪ್ರೀತಿ ಪ್ರೇಮವಿರುತ್ತದೆಯೋ ಅಲ್ಲಿ ಜಗಳವಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳಿಂದ ಮನಸ್ತಾಪಗಳು ಬರಬಹುದೇನೋ, ಆದರೂ ಆ ಭಿನ್ನಾಭಿಪ್ರಾಯದಲ್ಲಿಯೂ ಕೂಡ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಇಬ್ಬರ ಅಭಿಪ್ರಾಯ ಒಂದೇ ಇರುವುದರಿಂದ ಅವರು ಕೊನೆಯವರೆಗೂ ಪ್ರೇಮದಿಂದ ಜೊತೆಯಾಗಿ ಇರುವರು. ಬರೀ ಭಿನ್ನಾಭಿಪ್ರಾಯ ಬೇರೆ ಆದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯ ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಯಾವ ಇಬ್ಬರ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಇರಲು ಸಾಧ್ಯವೋ ಅದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಅದು ಅಪರೂಪನೂ ಕೂಡ ಹೌದು. ಎಲ್ಲರ ಮನಸ್ಥಿತಿನೂ ಒಂದೇ ಇರಲ್ಲ. ಸೊ ಅದಕ್ಕೋಸ್ಕರ ಪ್ರಪಂಚದಲ್ಲಿ ಇಬ್ಬರ ಮನಸ್ಥಿತಿ ಒಂದೇ ಇದೆ ಅಂತ ಅಂದ್ರೆ ಅವರು ನಿಜಕ್ಕೂ ಅಪರೂಪನೇ ಆಗಿರ್ತಾರೆ. ಜೊತೆ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳ ಆಡಿದರೂ ಬೈದಾಡಿದರೂ ದೂರ ಆಗಿದರೂ ಕೂಡ ಮತ್ತೆ ಮರಳಿ ಒಂದೇ ಆಗುತ್ತಾರೆ, ಮತ್ತೆ ಅವರು ಜೊತೆಯಲ್ಲಿನೇ ಇರುತ್ತಾರೆ. ನಾವು ಯಾವಾಗಲೂ ಬೇರೆಯವರು ಇತರರು ಕೂಡ ನಮ್ಮ ಅಭಿಪ್ರಾಯದಂತೆಯೇ ಇರಲಿ ಅಂತ ಹೇಳಿ ನಾವು ಅಂದುಕೊಳ್ಳೋದು ತಪ್ಪು. ಅದು ಮತ್ತೆ ಆ ತರ ನಾವು ತಿಳಿದುಕೊಳ್ಳುವುದು ಕೂಡ ನಮ್ಮ ಒಂದು ಮೂರ್ಖತನನೇ. ಈ ಜೀವನದಲ್ಲಿ ಯಾರು ಯಾರನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಹಾಗೆ ನಿಮ್ಮನ್ನು ಯಾರು ಅರ್ಥ ಮಾಡಿಕೋಬೇಕು ಅಂತ ಹೇಳ್ಬಿಟ್ಟು ನೀವು ಯಾವತ್ತೂ ಕೂಡ ಭಾವಿಸಬಾರ್ದು. ಯಾಕಂದರೆ ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ನೀವೇ. ಅದನ್ನು ನೀವು ಪ್ರಯತ್ನಿಸಿ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಎಲ್ಲರೊಂದಿಗೆ ಪ್ರೇಮದಿಂದ ಮತ್ತು ಸಂತೋಷದಿಂದ ಇರಲು ಸಾಧ್ಯ ಆಗುತ್ತದೆ. ಮುಖ್ಯವಾಗಿ ಪತಿ ಪತ್ನಿ 100 ಕಾಲ ಸುಖವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಎಲ್ಲಾ ವೇದ ಪುರಾಣಗಳಲ್ಲಿ ಹೇಳಿದ್ದಾರೆ. ಪ್ರತಿ ಬಾರಿಯೂ ಕೂಡ ನಾವು ಜಗಳವಾಡಿದಾಗ ನಮಗೆ ಅನಿಸುವುದು ನಾವು ಮಕ್ಕಳಿಗೋಸ್ಕರ ಇದೀವಿ, ನಾವು ಮಕ್ಕಳಿಗಾಗಿ ಇದೀವಿ ಅಂತ ಹೇಳಿ ಅನಿಸುತ್ತೆ. ಮತ್ತೆ ಸಮಾಜಕ್ಕೆ ಹೆದರಿ ನಾವು ಜೊತೆಗಿದ್ದೀವಿ ಅಂತ ಹೇಳಿ ನಮ್ಗೆ ಪ್ರತಿ ಸತಿ ಪತಿ ಪತ್ನಿ ಜಗಳ ಆಡಿದಾಗ ಆ ತರ ಫೀಲ್ ಆಗುತ್ತೆ. ಅದು ಖಂಡಿತವಾಗಿಯೂ ಸುಳ್ಳು. ನೀವು ಒಬ್ಬರಿಗೊಬ್ಬರು ಜೊತೆಯಾಗಿ ಇರೋದಕ್ಕೆ ಇದು ಯಾವುದೋ ಕಾರಣವೇ ಅಲ್ಲ. ಆಳದಲ್ಲಿ ಒಬ್ಬರಿಗೊಬ್ಬರಿಗೆ ಪ್ರೇಮ ಇದೆ, ಆದ್ದರಿಂದ ನೀವು ಜೊತೆಗೆ ಇರ್ತೀರಾ. ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವರು ಬೇರೆ ಬೇರೆ ಆಗ್ತಾರೆ, ಮತ್ತೆ ಅವರು ಅವರ ದಾರಿಯಲ್ಲಿನೇ ಹೋಗ್ತಾರೆ ಮಕ್ಕಳು ಕೂಡ. ಆದರೆ ಜಗತ್ತಿನಲ್ಲಿ ಒಬ್ಬರಿಗೊಬ್ಬರು ಇರಬೇಕಾಗಿರೋರು ನೀವು ಅಂತ ಹೇಳಿ ಮುಂದೆ ಮುಂದೆ ಹೋದಂಗೆ ಅರ್ಥವಾಗುತ್ತೆ. ಮನುಷ್ಯ
ತಾನು ವಾಸಿಸುವ ಮನೆಯನ್ನು ಬದಲಾಯಿಸುತ್ತಾನೆ, ಓಡಿಸುವ ಒಂದು ವಾಹನವನ್ನು ಕೂಡ ಬದಲಾಯಿಸುತ್ತಾನೆ, ಕೊನೆಗೆ ತಮ್ಮ ಸ್ನೇಹವನ್ನು ಕೂಡ ಬದಲಾಯಿಸುತ್ತಾನೆ. ಆದರೂ ಕೂಡ ಮನುಷ್ಯ ದುಃಖದಲ್ಲಿಯೇ ಇರುವನು, ಏಕೆಂದರೆ ಮನುಷ್ಯ ಸಂತೋಷವನ್ನು ವ್ಯಕ್ತಿ, ವಸ್ತು ಮತ್ತು ವಿಷಯದಲ್ಲೇ ಹುಡುಕುತ್ತಿರುವವನು. ಯಾವಾಗಾದರೆ ಮನುಷ್ಯ ಶಾಶ್ವತವಾದ ಸಂತೋಷವನ್ನು ತನ್ನ ಅಂತರಾಳದಲ್ಲಿಯೇ ಕಂಡುಕೊಳ್ಳುವನು, ಆಗ ಯಾವಾಗಲೂ ಸಂತೋಷದಲ್ಲಿಯೇ ಇರಲು ಆರಂಭಿಸುವನು. ಹಾಗಾದರೆ ವ್ಯಕ್ತಿ, ವಸ್ತು ಅಥವಾ ವಿಷಯಗಳಲ್ಲಿ ಸಂತೋಷವಿಲ್ಲವೇನೋ ಎಂದಲ್ಲ. ಒಂದೊಂದು ಸಂದರ್ಭಗಳಲ್ಲಿ ಅವುಗಳು ನಂತರ ತಮ್ಮ ಒಂದು ದುಃಖವನ್ನು ಕೊಡಬಹುದು. ಗಮ್ಯ ಸ್ಥಿರವಾಗಿರ್ಬೇಕು, ಖಚಿತವಾದ ಮಾರ್ಗವನ್ನು ನಿರ್ಣಯಿಸಬೇಕು, ಪ್ರಯತ್ನದಲ್ಲಿ ಯಾವತ್ತೂ ಕೂಡ ರಾಜಿ ಆಗ್ಬಾರದು, ಆವಾಗಲೇ ನಮಗೆ ಗೆಲುವು ಸಿಗುತ್ತದೆ. ಉತ್ತಮರು ಆಗಾಗ ಆತ್ಮ ವಿಮರ್ಶೆ ಮಾಡಿಕೊಳ್ಳುತ್ತಾ ತಮ್ಮನ್ನು ತಾವು ಅವರು ಸರಿಪಡಿಸಿಕೊಳ್ಳುತ್ತಾರೆ. ಆದರೆ ಕೆಲವರು ಇತರರನ್ನು ನಿಂದಿಸಲು ಇರುತ್ತಾರೆ, ಯಾವಾಗ್ಲೂ ಕೂಡ ನಿಂದಿಸ್ತಾನೆ ಇರ್ತಾರೆ. ಅವರು ಮಾತನಾಡುವುದು ದೇವರು ಕೊಟ್ಟ ವರ, ಹಾಗಂತ ಹೇಳ್ಬಿಟ್ಟು ಇತರರನ್ನು ನಿಂದಿಸುವುದು ಅಲ್ಲ. ಮಾತುಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಬೇಕು, ಮತ್ತೆ ಅದನ್ನ ಅಭ್ಯಾಸ ಕೂಡ ಮಾಡ್ಕೋಬೇಕು, ರೂಢಿಯಾಗಿ ಮಾಡ್ಕೋಬೇಕು. ಅದನ್ನ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನಿಗೆ ಇನ್ನು ಯಾವ ಸಾಧನೆ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದರೆ ಅಲ್ಲಿಯವರೆಗೂ ಸಾಧನೆ ಮಾಡುತ್ತಲೇ ಇರಬೇಕು. ನಂಬಿಕೆ ಓದುವುದಕ್ಕೆ 3 ಅಕ್ಷರ ಇರಬಹುದು, ಆದರೆ ಅದನ್ನ ಸಂಪಾದಿಸುವುದಕ್ಕೆ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಯಾಕೆಂದರೆ ನಂಬಿಕೆ ಅನ್ನೋದು ಹಣಕ್ಕಿಂತಲೂ ತುಂಬಾ ಮುಖ್ಯವಾದದ್ದು. ಮಾತು ಹದ್ದು ಮೀರಿದರೆ ತಪ್ಪಾಗುತ್ತೆ, ಆದರೆ ಖರ್ಚು ಮಿತಿ ಮೀರಿದರೆ ಸಾಲ ಆಗತ್ತೆ. ಇವು ಎರಡೂ ಕೂಡ ಮನಃಶಾಂತಿಗೆ ಹಾನಿಕರ. ಗತ ಅನ್ನುವುದು ಭವಿಷ್ಯತ್ತನ್ನು ಮುಂದೆ ಸಾಗಿಸುವ ಹಾಗೆ ಇರಬೇಕು, ಈಗಿನದನ್ನು ನಾಶಪಡಿಸುವ ಹಾಗೆ ಅಲ್ಲ. ಒಳ್ಳೆತನ ಅನ್ನೋದು ನಾವು ಮಾಡೋ ಕೆಲಸಗಳಲ್ಲಿಯೇ ಇರಬೇಕು ಹೊರತು ನಾವು ಆಡುವ ಮಾತುಗಳಲ್ಲಿ ಅಲ್ಲ. ಇತರರಿಂದ ಸಹಾಯ ಬಯಸುವವರು ಯಾರೊಬ್ಬರು ಕೂಡ ಭಿಕ್ಷುಕರಲ್ಲ. ಸಹಾಯ ಮಾಡುವವರು ಎಲ್ಲರೂ ಕೂಡ ದೇವರಿಗೆ ಸಮ. ನಿಮ್ಮೊಂದಿಗೆ ಮಾತನಾಡುವವರಿಗೆ ಯಾರು ಮಾತನಾಡೋಕೆ ಸಮಯ ಇಲ್ಲ ಎಂದು ಹೇಳುವವರು ಅವರಿಗೆ ಯಾವತ್ತೂ ಕೂಡ ನೀವು ಮಾತಾಡೋಕೆ ಹೋಗಬೇಡಿ, ಮತ್ತೆ ಅವರನ್ನು ಯಾವತ್ತೂ ಕೂಡ ನಂಬೋಕೆ ಹೋಗಬೇಡಿ. ಅವರಿಗೆ ಪ್ರಾಮುಖ್ಯತೆ ಇರುವ ಪಟ್ಟಿಯಲ್ಲಿ ನೀವು ಇಲ್ಲ ಎಂದು ಹೇಳ್ಬಿಟ್ಟು ಭಾವಿಸಬೇಕು, ಅರ್ಥ ಮಾಡ್ಕೋಬೇಕು. ಸಮಾಜ ನೀತಿ ನಿಜಾಯಿತಿಯಿಂದ ಇರುವವರನ್ನ ಗೌರವಿಸುವುದನ್ನ ಯಾವತ್ತೋ ಮರೆತು ಬಿಟ್ಟಿದೆ. ಅವಕಾಶಕ್ಕೆ ಅನುಗುಣವಾಗಿ ನಟಿಸುವವರಿಗೆ ಮಾತ್ರ ಬೆಲೆ ಮತ್ತು ಗೌರವ ಕೊಡುತ್ತದೆ. ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ, ಬದುಕುವುದಕ್ಕೆ ಹಣ ಬೇಕು, ಆದರೆ ಹಣವೇ ಬದುಕಾಗಬಾರ್ದು. ಒಳ್ಳೆತನ, ಪರಿಶುದ್ಧತೆ ನಿಜವಾದ ಶಕ್ತಿ. ನಮ್ಮ ಆತ್ಮಶಕ್ತಿಗೆ ಹಣ ಗಳಿಸುವ ಅಗತ್ಯವಿಲ್ಲ. ತಾತ್ಕಾಲಿಕವಾಗಿ ಹಣ ಸಂತೋಷವನ್ನು ಕೊಟ್ಟರೂ ಕೂಡ ಶಾಶ್ವತವಾದ ಆನಂದವನ್ನ ಯಾವತ್ತೂ ಕೂಡ ಹಣ ನಮ್ಗೆ ಕೊಡುವುದಿಲ್ಲ. ಹಣ ಇರುವವನು ಯಾವಾಗೂ ಕೂಡ ಸಂತೋಷವಾಗಿ ಇರುವವನು ಎಂದೇನೂ ಅಲ್ಲ. ಸಂತೋಷ ಒಳಗಿನ ತೃಪ್ತಿಯಿಂದ ಬರುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ ಮತ್ತು ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ. ಎಲ್ಲವನ್ನು ಕೂಡ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೊ ಈ ತರ ಪತಿ ಪತ್ನಿ ಜಗಳ ಆಡಿದ್ರೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ಈ ವಿಡಿಯೋ ಆಗಿದೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋ ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಹಾಗೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬೈ ಬೈ ಫ್ರೆಂಡ್ಸ್.